ಕನಕಪುರ ಕರ್ನಾಟಕದಲ್ಲಿ ಜನಿಸಿ ಇಡೀ ಭಾರತದ ಉದ್ದಗಲಕ್ಕೂ ತಮ್ಮ ಸಾಮಾಜಿಕ ಸಂದೇಶವನ್ನು ಸಾರುವ ಮೂಲಕ ಜನಜಾನುವಾರುಗಳಿಗೆ ಜೀವನದುದ್ದಕ್ಕೂ ಒಳಿತನ್ನು ಮಾಡಿದ ಮಹಾಪುರುಷ ಸಂತ ಸೇವಾಲಾಲ್ ಆಗಿದ್ದರು ಎಂದು ಬಂಜಾರ ಮುಖಂಡರು ಹಾಗೂ ಬೆಂಗಳೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾದ ಮಹಾದೇವ ನಾಯಕ್ ಹೇಳಿದ್ದಾರೆ. ಕನಕಪುರ ನಗರದ ಲಕ್ಷ್ಮಣ್ ಬಡಾವಣೆಯಲ್ಲಿ ಸಂತ ಸೇವಾಲಾಲರ 287ನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಂತ ಸೇವಾಲಾಲ್ ರವರು 1739ರಲ್ಲಿ ಫೆಬ್ರವರಿ 15ರಂದು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ಸೂರಗೊಂಡನಕೊಪ್ಪದಲ್ಲಿ ಧರ್ಮೀಬಾಯಿ ಹಾಗೂ ಭೀಮಾನಾಯಕರ ಮಗನಾಗಿ ಜನಿಸಿ ಇಡೀ ದೇಶಾದ್ಯಂತ ಸಂಚಾರ ಮಾಡಿ ಅಲೆಮಾರಿಗಳಾಗಿದ್ದ ಬಂಜಾರ ಜನಾಂಗವನ್ನು ಒಗ್ಗೂಡಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು. ಬಂಜಾರ ಜನಾಂಗವನ್ನು ಒಗ್ಗೂಡಿಸಿ ಅವರ ಜೀವನವನ್ನು ರೂಪಿಸಿಕೊಳ್ಳುವ ದಾರಿ ತೋರಿ ಮಹಾರಾಷ್ಟ್ರದ ಔರಾ ಗ್ರಾಮದಲ್ಲಿ ಲೀನವಾದ ಚೈತನ್ಯ ಮಹಾಪುರುಷ ಸಂತ ಸೇವಾಲಾಲ್ ಎಂದರು. ಸತ್ಯ ಮತ್ತು ಧರ್ಮದ ಮಾರ್ಗದಲ್ಲಿ ನಡೆಯಬೇಕು, ಮದ್ಯಪಾನ ಮತ್ತು ಕೆಟ್ಟ ಚಟಗಳನ್ನು ತ್ಯಜಿಸಬೇಕು, ಸಮುದಾಯದಲ್ಲಿ ಏಕತೆ ಮತ್ತು ಸಹೋದರತೆಯನ್ನು ಬೆಳೆಸಿಕೊಳ್ಳಬೇಕು, ಶ್ರಮವನ್ನು ಪ್ರತಿಯೊಬ್ಬರು ಗೌರವಿಸಬೇಕೆಂಬ ಸಂದೇಶವನ್ನು ಸಮಾಜಕ್ಕೆ ಸಾರಿ ಹೇಳಿದ ಶ್ರೇಷ್ಠ ಸಂತ ಸೇವಾಲಾಲ್ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ಬಂಜಾರ ಸೇವಾ ಸಂಘದ ರಾಜ್ಯ ಸಂಚಾಲಕ ಸಂಗಮ್ ಕುಮಾರ್, ಬೆಂಗಳೂರು ದಕ್ಷಿಣ ಜಿಲ್ಲಾ ಗೌರವಾಧ್ಯಕ್ಷರಾದ ಚಾಮುಂಡಿಪುರದ ಕುಮಾರ್ ನಾಯಕ್, ಬೋರ್ವೆಲ್ ವೆಂಕಟೇಶ್, ಟಿಬೇಕುಪ್ಪೆ ಗ್ರಾಮ ಪಂಚಾಯತಿ ರವಿ ನಾಯಕ್, ಗ್ರಾಮ ಪಂಚಾಯತಿ ಸದಸ್ಯರಾದ ಮಹಾದೇವ್ ನಾಯಕ್, ಪಶುವೈದ್ಯ ಕೃಷ್ಣ ನಾಯಕ್, ರುದ್ರಸ್ವಾಮಿ, ಗಟ್ಟಿಗುಂದ ರಮೇಶ್ ನಾಯಕ್, LIC ಮಹಾದೇವ್ ನಾಯಕ್, ಶಿವಕುಮಾರ್, ಛಾಯಾಪುತ್ರಿ, ವೆಂಕಟೇಶ್ ನಾಯಕ್ ಮೊದಲಾದವರು ಉಪಸ್ಥಿತರಿದ್ದರು. 1739 ಫೆಬ್ರವರಿ 15ನೇ ತಾರೀಕು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಸೂರಗೊಂಡನಕೊಪ್ಪದಲ್ಲಿ ಜನಿಸ್ತಾರೆ. ತಾಯಿ ಧರ್ಮೀಬಾಯಿ, ತಂದೆ ಭೀಮಾನಾಯಕರ ಉದರದಲ್ಲಿ ಜನಿಸಿ ಇಡೀ ದೇಶಾದ್ಯಂತ ಸಂಚಾರವನ್ನು ಮಾಡಿ ಬಾಲ ಬ್ರಹ್ಮಚಾರಿಯಾಗಿ ಈ ಸಮಾಜಕ್ಕೆ ಎಲ್ಲ ವರ್ಗದ ಜನರಿಗೆ, ಜಾನುವಾರುಗಳಿಗೆ ಅವರ ಜೀವನದುದ್ದಕ್ಕೂ ಒಳಿತನ್ನು ಮಾಡ್ತಾ ಸಾಮಾಜಿಕ ಸಂದೇಶವನ್ನು ಸಾರ್ತಾ ಏನು ಅಲೆಮಾರಿಗಳಾಗಿದ್ದಂಥ ಬಂಜಾರ ಸಮುದಾಯಕ್ಕೆ ಒಗ್ಗಟ್ಟನ್ನು ಮಾಡಿ ಅವರ ಜೀವನವನ್ನು ರೂಪಿಸಿ ಮಹಾರಾಷ್ಟ್ರದ ಪೌರಾಗಢದಲ್ಲಿ ಅವರು ಲೀನರಾಗ್ತಾರೆ. ಸಂತ ಸೇವಾಲಾಲ್ ಮಹಾರಾಜರು ನಮ್ಮ ಕರ್ನಾಟಕದ ಎಲ್ಲ ಮಂದಿರಗಳಲ್ಲೂ ಕೂಡ ಇವತ್ತು ಅವರ ಜನ್ಮದಿನದ ಪ್ರಯುಕ್ತ ಪೂಜೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಪೂಜೆ ವಿಶಿಷ್ಟವಾಗಿ ನಮ್ಮ ಸಮುದಾಯದ ತಲೆತಲೆಮಾರಿನಿಂದ ನಡೆಸ್ಕೊಂಡ್ ಬಂದಿರುತ್ತ ಸಾಂಪ್ರದಾಯಿಕ ಪೂಜೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಜನಕ್ಕೆ ಸಂತ ಸೇವಾಲಾಲ್ ಸ್ವಾಮಿಯವರ ಕೃಪಾಶೀರ್ವಾದ ಸಿಗ್ಲಿ. ಮಹಾಶಿವರಾತ್ರಿ ದಿನ ಇವತ್ತು ಮಲೆ ಮಾದೇಶ್ವರ ಸ್ವಾಮಿಯವರ ಕೃಪಾಶೀರ್ವಾದ ನಮ್ಮ ತಾಲೂಕಿಗೆ ಸಿಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ